13 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ನಿವಾಸಿಗಳಾದ ಗುರುಮೂರ್ತಿ ಹಾಗೂ ಮೌನಿಕಾ ಪರಸ್ಪರ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಂಡಿದ್ದರು. ದಂಪತಿಗೆ ಒಂದು ಸುಂದರವಾದ ಹೆಣ್ಣು ಮಗುವಿತ್ತು. ಆದರೆ ಕಳೆದ ವರ್ಷ ನವೆಂಬರ್ 22ರಂದು ಮೌನಿಕಾ ಖಿನ್ನತೆಯಿಂದ ಮನೆಯಲ್ಲಿಯೇ ಸಾವಿನ ಮನೆ ಸೇರಿದ್ದಳು. 1 ವರ್ಷದ ನಂತರ ಆಕೆಯ ಗಂಡ ಗುರುಮೂರ್ತಿ ಸಹ ಪತ್ನಿಯ ಹಾದಿ ಹಿಡಿದಿದ್ದು, ಪತ್ನಿಯ ಸಮಾಧಿ ಬಳಿ ಇದ್ದ ಬೇವಿನ ಮರಕ್ಕೆ ಪತ್ನಿಯ ಸೀರೆ ಬಳಸಿ ಸಾವಿನ ಕುಣಿಕೆಯಿಂದ ಉಸಿರು ಚೆಲ್ಲಿದ್ದಾನೆ. ಇನ್ನು ಮೃತ ಗುರುಮೂರ್ತಿ ಕಾರು ಚಾಲಕನಾಗಿದ್ದ. ಪತ್ನಿ ಮೃತಪಟ್ಟ ನಂತರ ಆತನ ಮಗಳನ್ನ ಪತ್ನಿಯ ತವರು ಮನೆಯವರು ಕರೆದುಕೊಂಡು ಹೋಗಿದ್ರು. ಇತ್ತ ಒಬ್ಬಂಟಿಯಾಗಿದ್ದ ಗುರುಮೂರ್ತಿ ಇತ್ತೀಚೆಗೆ ಅಣ್ಣ ಸುಬ್ಬು ಮನೆಯಲ್ಲಿ ವಾಸವಾಗಿದ್ದ. ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿ ಬರುವುದಾಗಿ ಹೇಳಿ ಹೋದವನು ಸ್ಮಶಾನದಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಮಗಳನ್ನ ಅವರ ಅತ್ತೆ ಮಾವ ಅವರು ಕರ್ಕೊಂಡು ಹೋಗಿದ್ರು. ಆ ಹುಡುಗಿ ಅಲ್ಲಿಂದನೇ ಸ್ಕೂಲ್ಗೆ ಹೋಗ್ತಾ ಇದ್ಲು, ಶಾಂತ ವಿದ್ಯಾನಿಕೇತನ. ಒಬ್ಬನೇ ಇರ್ತಾ ಇದ್ದ. ಒಬ್ಬನೇ ಯಾಕೆ ಇರ್ತೀಯ ಅಂತ ನಾನು ಇಲ್ಲೇ ಮನೆ ಕರ್ಕೊಂಬಂದು ಇಲ್ಲೇ ಇದ್ದ. ಆ ಮನೆ ಬಾಡಿಗೆ ಕೊಟ್ಟಿದ್ವಿ. ಆರಾಮಾಗೇ ಇದ್ದ. ಏನೋ ಅವನ ಮನಸ್ಸಿಗೆ ಏನಾಯಿತೋ ಗೊತ್ತಿಲ್ಲ, ಈ ಥರ ಮಾಡ್ಕೊಂಡಿದ್ದೀನಿ. ಸರ್, ಎಷ್ಟೊತ್ತಿಗೆ ಈ ಥರ ಗೊತ್ತಾಯಿತು? ಎಲ್ಲಾಗಿದೆ? ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೋಗಿದ್ದಾನೆ. ನಾನು ಬಂದು ಫೋನ್ ಮಾಡಿದ ತಕ್ಷಣ ಬೇರೆಯವ್ರು ಯಾರು ಫೋನ್ ಮಾಡಿದ್ರು. ಅಲ್ಲಿ ನೋಡಿ ಬಂದು ಅಂಗಡಿಯಲ್ಲಿ ಹೇಳಿದ್ರಂತೆ, ಇಲ್ಲಿ SPM ರೋಡಲ್ಲಿ. ಬಂದ ತಕ್ಷಣ ಅವ್ರು ಫೋನ್ ಮಾಡಿದ್ರು, 8:27ರಲ್ಲಿ ಫೋನ್ ಮಾಡಿದ್ರು. ನಾನು ಕೆಳಗೆ ಬಂದು ಗಾಡಿ ಇಲ್ಲೇ ಇತ್ತು. ಡೌಟ್ ಬಂತು, ಹೋದ ತಕ್ಷಣ ಮರಕ್ಕೆ ನೇಣು ಹಾಕ್ಕೊಂಡಿದ್ದ. ಮತ್ತು ಇಮಿಡಿಯೇಟು ಮೋಹನ್ ಅಂತ ಅವರು PC ಫೋನ್ ಮಾಡಿದೆ, ಇಂಟಿಮೇಷನ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಡಪ್ಪ ಅಂತ ಕೊಟ್ಟರು. ಬಂದು ಅವರೇ ನೋಡಿ ಎಲ್ಲ ಸ್ಪಾಟ್ ಮಾಜರ್ ಮಾಡಿದ್ರು, ಮಾಡಿ ಬಾಡಿ ಇಳಿಸಿದ್ರು. ಅನ್ಯೋನ್ಯವಾಗಿದ್ದ ದಂಪತಿಯಲ್ಲಿ ಆಕೆ ಸಾವಿನ ಮನೆ ಸೇರಿ ಗಂಡನನ್ನ ಒಬ್ಬಂಟಿ ಮಾಡಿದ್ದಾಳೆ. ಇದ್ದ ಮಗಳ ಮುಖವನ್ನ ನೋಡಿ ಬಾಳಿ ಬದುಕಬೇಕಾದ ವ್ಯಕ್ತಿ ಮಗಳನ್ನ ಒಬ್ಬಂಟಿ ಮಾಡಿ ಪತ್ನಿ ಸಮಾಧಿ ಬಳಿ ಸಾವಿನ ಮನೆ ಸೇರಿದಂತೂ ದುರಾದೃಷ್ಟಕರ. ಕಳವಾರ ಅರುಣ್ ಜೊತೆ ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.